ಸದಸ್ಯತ್ವ ನೋಂದಣಿ ಪದಗ್ರಹಣ ಕಾರ್ಯಕ್ರಮ ಬಿಜೆಪಿ ಸದಸ್ಯತ್ವ ನೋಂದಣಿಯಲ್ಲಿ ಪ್ರಥಮ ಬಹುಮಾನ 10 ಗ್ರಾಮ ಚಿನ್ನ ವಾಜಲ್ ಘೋಷಣೆ. ರಾಜ್ಯದಲ್ಲಿ ಸರ್ಕಾರಿ ದಿವಾಳಿಯಾಗದೆ ಮುದಗಲ್ ತಾಲೂಕಾ ಮಾಡಲು ಹಿಂದೇಟು. 40 ಗ್ರಾಮಗಳಿಗೆ ನೀರಾವರಿ ದೊರೆಯದಿದ್ದರೆ ಹೋರಾಟ ಅನಿವಾರ್ಯ ವಾಜಲ್. ಭಾರತೀಯ ಜನತಾ ಪಾರ್ಟಿ ನೂತನ ಸದಸ್ಯತ್ವ ಪ್ರತಿ ಬೂತ್ನಲ್ಲಿ 400ಕ್ಕೂ ಹೆಚ್ಚು ಸದಸ್ಯತ್ವ ಮಾಡಿಸಲು ಬೂತಿನ ಅಧ್ಯಕ್ಷರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಶಾಸಕ ಮಾನಪ್ಪ ವಾಜಲ್ ಕರೆ ನೀಡಿದರು. ಅವರು ಪಟ್ಟಣದಲ್ಲಿ ಮಾರವಾಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಸದಸ್ಯತ್ವ ನೋಂದಣಿ ಬೂತ್ ಮಟ್ಟದಲ್ಲಿ ಹೆಚ್ಚು ನೋಂದಾಯಿಸಿದವರಿಗೆ ಪ್ರಥಮ ಬಂದವರಿಗೆ 10 ಗ್ರಾಮ ಚಿನ್ನ ಹಾಗೂ ದ್ವಿತೀಯ ಬೆಳ್ಳಿ ಕಡಗ ವೈಯಕ್ತಿಕವಾಗಿ ಕಾಣಿಕೆ ನೀಡಿ ಸನ್ಮಾನಿಸುವುದಾಗಿ ಶಾಸಕ ವಾಜಲ್ ಘೋಷಿಸಿದರು. ಲಿಂಗಸಗೂರು ರಾಯಚೂರು ಜಿಲ್ಲೆಗೆ ಸದಸ್ಯತ್ವ ನೋಂದಣಿಯಲ್ಲಿ ಪ್ರಥಮ ಸ್ಥಾನಕ್ಕೆ ಬರಬೇಕು ಎಂದು ಶಾಸಕ ವಾಜಲ್ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ದಿವಾಳಿಯಾಗಿದ್ದು ಯಾವ ಶಾಸಕರಿಗೂ ಅನುದಾನವನ್ನ ನೀಡುತ್ತಿಲ್ಲ. ಲಿಂಗಸಗೂರು ಕ್ಷೇತ್ರದ 40 ಗ್ರಾಮಗಳು ನೀರಾವರಿಯಿಂದ ವಂಚಿತವಾಗಿದ್ದು ಅವುಗಳಿಗೆ ನೀರು ದೊರೆಯದಿದ್ದರೆ ಹೋರಾಟಕ್ಕೂ ಸಿದ್ಧವಿರುವುದಾಗಿ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುದಗಲ್ ತಾಲೂಕಾ ಮಾಡುವುದಾಗಿ ಹೇಳಿದ್ರು. ಈಗ ತಾಲೂಕಾ ಮಾಡಿ ಎಂದು ಕೇಳಿದ್ರೆ ಹಣ ಎಲ್ಲಿದೆ ಎನ್ನುತ್ತಾರೆ. ತಾಲೂಕಾ ಮಾಡಲು ಹಣವಿಲ್ಲ, ಕೈಗಾರಿಕೆ ಮಾಡಿ ನಮ್ಮಲ್ಲಿ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕಾಗಿದೆ ಎಂದರೆ ಹಣವಿಲ್ಲ ಎನ್ನುತ್ತಾರೆ. ತಮ್ಮ ಪಕ್ಷದ ಶಾಸಕರಿಗೆ ಅನುದಾನ ನೀಡುತ್ತೇವೆ ಎಂದು ಮಾತು ಕೊಟ್ಟಿದ್ದಾರೆ ಹೊರತು ಅನುದಾನ ನೀಡಿಲ್ಲ. ಅದಕ್ಕಾಗಿ ಇದು ದಿವಾಳಿ ಸರ್ಕಾರವಾಗಿದೆ ಎಂದು ಮೋದಿ ಬಿಜೆಪಿ ಪಕ್ಷವನ್ನ ಪ್ರಪಂಚದಲ್ಲಿಯೇ ದೊಡ್ಡ ಪಕ್ಷವಾಗಿ ಮಾಡಿದ್ದಾರೆ. ಜಗತ್ತು ಭಾರತದತ್ತ ಹೊರಳಿ ನೋಡುವಂತೆ ಮಾಡಿದ್ದಾರೆ. ಅಂತಹ ಪಕ್ಷದಲ್ಲಿ ನಾವು ಸೇವೆ ಸಲ್ಲಿಸುತ್ತಿರುವುದು ಸಂತಸದ ವಿಷಯ ಎಂದರು. ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಜರುಗಿತು. ಭಾರತೀಯ ಜನತಾ ಪಾರ್ಟಿ ಮುದಗಲ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಶಂಕರ್ ಆನೆಹೊಸೂರು ಅವರನ್ನು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ನೀಡಲಾಯಿತು. ಮುದಗಲ್ ಮಂಡಲ ಅಧ್ಯಕ್ಷರಾದ ಹುಲ್ಲೇಶಪ್ಪ ಸಾಹುಕಾರ್, ಮುಖಂಡರಾದ ಜಗನ್ನಾಥ್ ಕುಲಕರ್ಣಿ, ಬಸಣ್ಣ ಮೇಟಿ, ನಾರಾಯಣಪ್ಪ ನಾಯಕ್, ಬಸಮ್ಮ ಯಾದವ್, ಚಂದಾವಲಿ ತಿಮ್ಮಣ್ಣ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಠೋಡ್, NK State 4 ನ್ಯೂಸ್, ಲಿಂಗಸಗೂರು.